100 days vlog challenge day 30ಗೆ ಸ್ವಾಗತ ಸುಸ್ವಾಗತ. ಗಿಫ್ಟ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಇವಾಗ ಒಂದು ಬಾಕ್ಸ್ಗೆ ಅನ್ಕರ ಹಾಕ್ಬಿಟ್ಟು ಗಿಫ್ಟ್ ಥರ ಪ್ಯಾಕ್ ಮಾಡಬೇಕು. ಬಟ್ ಇನ್ನೂ ಏನು ಬಾಕ್ಸ್ ಸಿಕ್ಕಿಲ್ಲ. ಇವಾಗ ಹೋಗ್ಬಿಟ್ಟು ಕೆಳಗಡೆ ಬಾಕ್ಸ್ ಏನಾದ್ರು ಎತ್ಕೊಂಡ್ಬರ್ಬೇಕು. ಅದಕ್ಕೂ ಮುಂಚೆ ನಾಷ್ಟ ಗಿಷ್ಟ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗುವ. ಅದಾದ್ಮೇಲೆ ನೋಡುವ. ದೀಪು ಸಿಗೋದು ಸಂಜೆವರೆಗೂ ಏನು ಮಾಡೋದು ಗೊತ್ತಿಲ್ಲ. ಸಂಜೆವರೆಗೂ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡು ಇನ್ನು ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋಣ. ಸೊ ಫೈನಲಿ ನಮ್ಮ ಗಿಫ್ಟ್ನ ರ್ಯಾಪ್ ಮಾಡಿಕ್ತೆ. ಇವಾಗ ಏನಕ್ಕೆ ಹಿಂಗೆ ರ್ಯಾಪ್ ಮಾಡಿಬಿಟ್ಟೆ ಅಂದರೆ ಬಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಬಾಕ್ಸ್ ತೊಗೊಂಬಂದೆ. ಬಟ್ ಬಾಕ್ಸ್ ಒಳಗಡೆ ಅಷ್ಟು ನೀಟಾಗಿ ಅದು ಕುತ್ಕೊತಿಲ್ಲ. ಅಂದರೆ ಅದ್ರೊಳಗಡೆ ನೀಟಾಗಿ ಅದು ಕುತ್ಕೊತಿಲ್ಲ. ಇನ್ನೂ ದೊಡ್ಡ ಬಾಕ್ಸ್ ಹಾಕ್ಬಿಟ್ರೆ ಅದು ಇಷ್ಟು ಅಪ್ಪ ಆಗ್ಬಿಡುತ್ತೆ. ಅದನ್ನು ತೊಗೊಂಡೋಗಿ ಹೆಂಗೆ ಕೊಡ್ಲಿ ನಾನು ಅಷ್ಟು ಅಪ್ಪದೆಲ್ಲ ಬೇಡ ಅಂದ್ಬಿಟ್ಟು ನಮ್ಮದು ಸಿಂಪಲ್ ಗಿಫ್ಟ್ ಅಲ್ಲ. ಸೊ ಸಿಂಪಲ್ ಆಗಿನೇ ಅದಕ್ಕೆ ರ್ಯಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಚೆನ್ನಾಗೈತೆ. ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಚೆನ್ನಾಗೈತೆ. ಇದಕ್ಕೆ ಇವಾಗ ಒಂದು ಇದು ಅದೇ ಇಲ್ಲಿಗ ಹೂ ಥರ ಹಾಕ್ತಾರಲ್ಲ, ಅದನ್ನು ಹೋಗ್ತಾ ಅಂದವೆ ಅಲ್ಲೇ ಒಂದು ಯಾವ್ದಾದ್ರು ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ಅಲ್ಲೇ ಅಂಡ್ರಿಸ್ಕೊಂಡು ಹಂಗೆ ಹೋಗೋಣ. ಇವಾಗ ರೆಡಿ ಆಗಿದೆ ನಮ್ಮ ಕಂಪ್ಲೀಟ್ ಗಿಫ್ಟು. ಸೊ ಇದನ್ನು ದೀಪಿಕನ್ ಕೊಡೋದಷ್ಟೇ ಬ್ಯಾಲೆನ್ಸು. ಕೊಡುವ. ಇವಾಗ ಒಂಚೂರು ಈಚೆ ಕೆಲಸ ಇದೆ, ಹೋಗಿ ಅದನ್ನು ಒಂಚೂರು ಮುಗಿಸ್ಕೊಬಂದ್ಬಿಟ್ಟು ನೆಕ್ಸ್ಟು ಸೀದಾ ರೆಡಿಯಾಗಿ ದೀಪಿಕನ್ ಮೀಟ್ ಮಾಡೋಕ್ಕೆ ಹೋಗೋಣ. ಸೊ ಬನ್ನಿ ಇವಾಗ ಹೋಗುವ. ಅಷ್ಟೇ ಹೋಗಿ ಒಂದು ಸ್ವಲ್ಪ ಇದ್ದಿದ್ದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೀಪಿಕನ್ ಮೀಟ್ ಮಾಡೋಣ ಅಂತ ಹೊರಟಿದ್ದೀನಿ. ಇವಾಗ ಹೋಗಿ ಅವಳು ಮೀಟ್ ಮಾಡಿಬಿಟ್ಟು ಗಿಫ್ಟ್ನ ಕೊಡೋದು, ಗಿಫ್ಟ್ನ ಕೊಡಬೇಕು. ಸೀದಾ ಇನ್ನು ದೀಪಿಕನ ಹತ್ರ ಹೋಗಿ ಸಿಗ್ತೀನಿ. ಸೊ ದೀಪಿಕಾ ಸಿಕ್ಕಿದ್ದಾಳೆ. ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಒಂದಷ್ಟು ರೀಸನ್ಸ್ ಇದೆ. ಸೊ ಆ ರೀಸನ್ಸ್ ಎಲ್ಲ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇವಾಗ ಇಲ್ಲೇ ಗಿಫ್ಟ್ ಒಂದು ನಾನು ಓಪನ್ ಮಾಡಿಸ್ಬಿಡ್ತೀನಿ. ಅವ್ಳಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ತಿಳ್ಕೊಂಬಿಟ್ಟು ಆಮೇಲಿಂದ ಹೊಡ್ತೀನಿ. ಒಂದಷ್ಟು ಬೇರೆ ಒಂದು ಪರ್ಸನಲ್ ಪ್ರಾಬ್ಲಮಿಂದ ಒಂದಷ್ಟು ಕೆಲಸಗಳಿದೆ, ಅದನ್ನು ಮಾಡೋಕ್ಕೆ ಹೋಗಬೇಕು. ಸೊ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ, ಸಾರಿ. ಕಂಟಿನ್ಯೂ ಮಾಡ್ತೀನಿ, ಬಟ್ ಅರ್ಥ ಮಾಡ್ಕೊತೀರ ಅಂದ್ಕೊತೀನಿ. ಸಾರಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಬನ್ನಿ ಹೋಗಿ ಅವಳು ದೀಪಿಕಂಗೆ ಗಿಫ್ಟ್ನ ಕೊಟ್ಬಿಡೋಣ. ಏನು ಹೇಳ್ತಾರೆ ಅವ್ಳ ರಿಯಾಕ್ಷನ್ ಏನು ಹೇಳ್ತಾರೆ. ತಗೊಳ್ಳೆ ದೀಪಿಕಾ, ಓಪನ್ ಮಾಡು. ನಿಧಾನಕ್ಕೆ ಓಪನ್ ಮಾಡವ, ಮುರಿದ್ಗಿರ್ದು ಹಾಕ್ಬಿಟ್ಟಿಯಾ. ಕಷ್ಟಪಟ್ಟು ಮಾಡಿದ್ದೀನಿ. ಏನ್ ಗೊತ್ತಾಯ್ತು? ನಾನು ಮಾಡಿರೋದು ಗೊತ್ತಾಯ್ತಾ ನಿನ್ಗೆ? ಓಪನ್ ಮಾಡಿ ನೋಡು. ನನ್ ಕೇಳಿದ್ರೆ ಆಯ್ತು. ಇಲ್ಲಪ್ಪ, ಏನೋ ಒಂಚೂರು ಕೊಡ್ಬೇಕು ಅನ್ನಿಸ್ತೆ, ಅದಕ್ಕೆ ಕೊಟ್ಟೆ. ಇದು ಇನ್ನೊಂದೇನು ಗೊತ್ತಾ? ನಾನೇ ನನ್ನ ಕೈಯಾರ ಮಾಡಿರೋ ಗಿಫ್ಟ್ ಇದು. ನಿಜ ಚೆನ್ನಾಗಾಯ್ತಾ? ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅರ್ಥ ಮಾಡ್ಕೊತೀರಾ ಅನ್ಕೊತೀನಿ, ಸಾರಿ. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.